ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 6 ವಾಕ್ಯ 7 ತಿಳಿಸುವುದೇನೆಂದರೆ, ಪ್ರಾರ್ಥನೆ ಮಾಡುವಾಗ ಮಾತು ಬಿಡಬೇಡಿ. ನೀವು ಕೇಳುವ ಮೊದಲೇ ನಿಮ್ಮ ತಂದೆಗೆ ನಿಮಗೆ ಏನು ಬೇಕು ಎಂದು ತಿಳಿದಿದೆ. ಚಿಂತನೆ: ಪ್ರಾರ್ಥನೆಯು ಅನೇಕ ಪದಗಳ ಬಗ್ಗೆ ಅಲ್ಲ, ಆದರೆ ಪ್ರಾಮಾಣಿಕ ಹೃದಯದ ಬಗ್ಗೆ ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ದೇವರು ದೀರ್ಘ ಭಾಷಣಗಳಿಂದ ಅಥವಾ ಅರ್ಥವಿಲ್ಲದ ಪುನರಾವರ್ತಿತ ನುಡಿಗಳಿಂದ ಪ್ರಭಾವಿತನಾಗುವುದಿಲ್ಲ. ಅವರು ನಮ್ಮ ಅಗತ್ಯಗಳು, ಹೋರಾಟಗಳು ಮತ್ತು ಆಶೆಗಳನ್ನು ಈಗಾಗಲೇ ತಿಳಿದಿರುವ ಪ್ರೀತಿಯ ತಂದೆಯಾಗಿದ್ದಾರೆ. ಪ್ರಾರ್ಥನೆ ಎಂದರೆ ದೇವರಿಗೆ ತಿಳಿಸುವುದಲ್ಲ, ಅದು ಆತನನ್ನು ನಂಬುವುದು. ಇದು ಪ್ರಮಾಣದ ಬಗ್ಗೆ ಅಲ್ಲ, ಅದು ಸಂಬಂಧದ ಬಗ್ಗೆ. ನಾವು ಸರಳವಾಗಿ ಮತ್ತು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದಾಗ ನಾವು ನಮ್ಮ ಹೃದಯಗಳನ್ನು ಆತನ ಚಿತ್ತಕ್ಕೆ ತೆರೆಯುತ್ತೇವೆ. ಪ್ರಾರ್ಥನೆ: ಪ್ರೀತಿಯ ತಂದೆಯೇ, ನಾನು ಮಾತನಾಡುವಾಗ ಮೊದಲೇ ನನ್ನ ಅಗತ್ಯಗಳನ್ನು ನೀವು ತಿಳಿದಿದ್ದೀರಿ. ವಿನಮ್ರ ಮತ್ತು ವಿಶ್ವಾಸದಿಂದ ನಾನು ಪ್ರಾರ್ಥಿಸಲು ನನಗೆ ಕಲಿಸಿರಿ. ನನ್ನಿಂದ ಖಾಲಿ ಮಾತುಗಳನ್ನು ತೆಗೆದುಹಾಕಿ ಮತ್ತು ನನ್ನನ್ನು ಪ್ರಾಮಾಣಿಕವಾಗಿ ನಿನ್ನನ್ನು ನಂಬಲು ನನಗೆ ಆಶೀರ್ವದಿಸಿರಿ. ನೀವು ಯಾವಾಗಲೂ ನನ್ನ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ತಿಳಿದುಕೊಂಡು ನಿಮ್ಮ ಪ್ರೀತಿಯಲ್ಲಿ ವಿಶ್ರಾಂತಿ ಪಡೆಯಲು ನನಗೆ ಸಹಾಯ ಮಾಡಿರಿ. ಆಮೆನ್.